ಆಕ್ಚುಲಿ ಇನ್ನೊಂದೇನಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಇಬ್ರು ಫುಲ್ ರಗಡ್ ಆಗಿ ಬರ್ತಾರೆ, ಫುಲ್ ವೈಬು ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡು. ಬಟ್ ಸೂರಜ್ ಸ್ವಲ್ಪ ಸಾಫ್ಟ್ ಆಗಿ ಬರ್ತಾರೆ ಸ್ವಿಮ್ಮಿಂಗ್ ಪೂಲ್ ಇಂದ. ಅದ್ ಹೇಗಿತ್ತು? ಅದೇ ನಂಗೆ ವೈಲ್ಡ್ ಕಾರ್ಡ್ ಅಲ್ಲಿ ಸೂರಜ್ ಅಷ್ಟು ಗೊತ್ತಾಗ್ಲಿಲ್ಲ. ಅಂದ್ರೆ ನಂಗೆ ರಿಷಾ ಒಂಥರ ಅವಳು ಜಾಸ್ತಿ ನನಗ್ ಸ್ವಲ್ಪ ಇದ್ ಮಾಡ್ತಿದ್ಲು, ಮುಖವಾಡ ಹಾಕೊಂಡಿದ್ಯಾ ಅದು ಇದು ಅನ್ಕೊಂಡೆಲ್ಲ. ಸೊ ಸೂರಜ್ ತುಂಬಾ ಸೈಲೆಂಟ್ ಕ್ವೈಟ್ ಅಂತಾನೆ ಅನ್ಸ್ತಾ. ರಘು ಸರ್ ನಂಗೆ ಆಕ್ಚುಲಿ ಅವ್ರು ಬಂದಿದ್ದು ಮಾತಾಡಿದ್ದು ಎಲ್ಲ ಒಂಥರ ಅನ್ಸ್ತು. ಬಟ್ ಚೆನ್ನಾಗ್ ಅನ್ಸಿದ್ರು ಅವ್ರು ಕೂಡ. ಇನಿಷಿಯಲಿ ಅವ್ರು ಹೇಳ್ತಿದ್ದು ಗೊತ್ತಿತ್ತು, ಇವಾಗ ನೋಡ್ಕೊಂಡ್ ಬಂದಿದಾರಲ್ವಾ, ಸೊ ಅವ್ರ ಜಡ್ಜ್ಮೆಂಟ್ ಚೆನ್ನಾಗಿದೆ, ನನ್ ಥಾಟ್ ಪ್ರೊಸೆಸ್ ತರನೇ ಇದೆ ಅಂತ ಅನ್ಸಿದ್ದು ರಘು ಸರ್. ಬಟ್ ರಿಷಾ ಅಂತೂ ಲೈಕ್ ಯಾಕೆ ಇವಳಿಗೆ ಆಡ್ತಿದ್ದಾಳೆ ಅಂತ ಆತರ ಅನ್ಸ್ತು. ಮನೆ ಒಳಗೆ ಇನ್ನೊಂದ್ ಎಲ್ರು ನೀವು ಜಂಟಿ ಆಗಿದ್ದಾಗ ಒಂದು ಫೇಸ್ ಮಾಡಿದ್ದೇನು ಅಘೋಷಿತ ರಾಜಮಾತೆಯನ್ನ. ಅದು ಎಲ್ರಿಗೂ ಅಷ್ಟೇ. ಆಲ್ಮೋಸ್ಟ್ ಲಾಸ್ಟ್ ವೀಕ್ಸ್ ವರ್ಗು ನನಗೆ ಹೇಳ್ತಿರ್ತೀನಿ, ನೀವ್ಗಳೇ ಎಲ್ಲ ಮಾಡಿದ್ದದನ್ನ. ಅವ್ರನ್ನ ಒಂಥರ ಆ ಇನಿಷಿಯಲ್, ಬಿಕಾಸ್ ಫಸ್ಟ್ 3 weeks ನಾವೇನ್ ಐಡೆಂಟಿಟಿ ಸೆಟ್ ಮಾಡ್ತೀವಿ ಅಥವಾ ಹೆಂಗೆ ಇದ್ ಮಾಡ್ತೀವಿ ಮನೇಲಿ ತುಂಬಾ ಎಫೆಕ್ಟ್ ಆಗುತ್ತಲ್ವಾ, ಅದು ನೀವುಗಳೇ ಅವ್ರಿಗೆಲ್ಲ ಮಾಡ್ಕೊಟ್ಟು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ರಿ ಫಸ್ಟ್ ವೀಕು ಆತರ ಅಂತ. ಅದು ಲಾಸ್ಟ್ ವರ್ಗೂ ಹೇಳ್ತಿದ್ದೆ ನಾನು ಆಕ್ಚುಲಿ.